ನಮಸ್ಕಾರ, ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್. ಇವತ್ತು ನಾವು ಮಾಡ್ತಿರುವಂತಹ ರೆಸಿಪಿ ಬಂದು ವೆಜಿಟೇಬಲ್ ಪನ್ನೀರ್ ಬುರ್ಜಿ. ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್‌ಗಳು ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್‌ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನಿಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು, ನಂತರ ಇದಕ್ಕೆ 2 ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ತುಂಬಾ ಸಣ್ಣಾಗಿ ಏನ್ ಬೇಡ, ರುಬ್ಕೊಳ್ಳೋದ್ರಿಂದ ಸ್ವಲ್ಪ ದಪ್ಪಗೆ ಇದ್ರೂ ನಡೆಯುತ್ತೆ. ಸೊ 2 ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಹಾಗೆ 1 ಇಂಚಷ್ಟು ಆಗುವಷ್ಟು ಶುಂಠಿ ಇದನ್ನು ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಬ್ಯಾಡಗಿ ಮೆಣಸಿನಕಾಯಿನ ನಾನಿಲ್ಲಿ ಒಂದು 4, 5 ತಗೊಂಡಿದ್ದೀನಿ. ಸೊ ಇದನ್ನು ಇಷ್ಟು ಹಾಕೊಂಡು ನಂತರ ನೆನೆಸಿದಂತಹ ಗೋಡಂಬಿನ ಹಾಕೊಂಡು ನಂತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ 4 ಚಿಕ್ಕದಾದಂತಹ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಸ್ಮ್ಯಾಶ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಸೊ ಇದನ್ನ ತುಂಬಾನೇ ಈಸಿಯಾಗಿ ನೀವು ಮಾಡ್ಕೋಬಹುದು. ಸೊ ಮನೆಯಲ್ಲಿ ಬೇಗ ಮಾಡ್ಕೋಬಹುದು. ಹಾಗೆ ತಿನ್ನೋದಕ್ಕಂತೂ ಅಷ್ಟೇ ಟೇಸ್ಟ್ ಕೂಡ ಇದೆ. ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದ್ 2 ನಿಮಿಷ ಬಿಟ್ಟು ತೆಗ್ದಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಕೂಡ, ಸೈಡಲ್ಲೆಲ್ಲ ಎಣ್ಣೆ ಕೂಡ ಬಿಟ್ಟಿದೆ. ಸೊ ಇವಾಗ ಇದನ್ನ ನಾವು ತಣ್ಣಗಾಗೋದಕ್ಕೆ ಇಟ್ಟು ನಂತರ ರುಬ್ಕೊಳ್ಳೋಣ. ವೆಜಿಟೇಬಲ್ ಪನ್ನೀರ್ ಬುರ್ಜಿಗೆ ನಾನಿಲ್ಲಿ ಬೀನ್ಸ್, ಹಾಗೆ ಕ್ಯಾರೆಟ್, ಕ್ಯಾಪ್ಸಿಕಮ್, ಹಸಿ ಬಟಾಣಿ ಇಷ್ಟನ್ನು ತಗೊಂಡಿದ್ದೀನಿ. ಸೊ ಮಕ್ಕಳು ತರಕಾರಿ ತಿನ್ನಲ್ಲ ಅಂದಾಗ ಈ ರೀತಿ ಪನ್ನೀರ್ ಹಾಕಿ ಮಾಡ್ಕೊಡಿ. ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಈ ಗ್ರೇವಿ ಅಂತೂ ಚಪಾತಿ, ಪರೋಟ, ಪೂರಿ, ಗೀ ರೈಸ್‌ಗಳಿಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಇಷ್ಟನ್ನು ನಾನು ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ಪೈಸಸ್ ಆದಂತಹ 1 ಸ್ಪೂನ್ ಕಾಶ್ಮೀರ್ ಚಿಲ್ಲಿ ಪೌಡರ್, 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಅಚ್ಚ ಖಾರದ ಪುಡಿ, ಹಾಗೆ ಕಿಚನ್ ಮಸಾಲಾ ಪೌಡರ್, ಹಾಗೆ ಅರಿಶಿನ, ಉಪ್ಪು, ಕಸ್ತೂರಿ ಮೇಥಿ. ಸೊ ನೋಡಿ, ಕಿಚನ್ ಕಿಂಗ್ ಮಸಾಲಾ ಪೌಡರ್ ನಿಮಗೆ ಔಟ್‌ಸೈಡ್ ಅಲ್ಲಿ ಅಂದ್ರೆ ಅಂಗಡಿಗಳಲ್ಲಿ ಸಿಗುತ್ತೆ ಕೂಡ. ಹಾಗೆ 1 ಪ್ಯಾಕ್ ನಾನಿಲ್ಲಿ ಮಿಲ್ಕಿ ಮಿಸ್ಟ್ ಅವ್ರದ್ದು ಪನ್ನೀರ್ ಕೂಡ ತಗೊಂಡಿದ್ದೀನಿ. ಫಸ್ಟ್ ಮಿಲ್ಕಿ ಮಿಸ್ಟ್ ಪನ್ನೀರ್‌ನ ಇವಾಗ ತುರ್ಕೊಳ್ಳೋಣ. ನಾನಿಲ್ಲಿ ಪನ್ನೀರ್‌ನ ಅರ್ಧನ ತುರ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನರ್ಧನ ಸಣ್ಣ ಸಣ್ಣ ಪೀಸ್‌ಗಳಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ತರ ಗ್ರೇವಿ ಮಾಡ್ಕೊಳ್ಳಿ ಪನ್ನೀರಿಂದ, ನಿಮ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಗೀ ರೈಸ್‌ಗಾಗ್ಲಿ, ಪೂರಿ ಆಗ್ಲಿ, ಚಪಾತಿ, ರೋಟಿ ತುಂಬಾನೇ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ. ಸೊ ಒಂದ್ಸಲ ಟ್ರೈ ಮಾಡಿ ಹೇಗ್ ಬರುತ್ತೆ ಅಂತ ನಿಮ್ ಕಮೆಂಟ್ ಮೂಲಕ ನಮಗೂ ಕೂಡ ತಿಳಿಸಿ. ಒಂದ್ಸಲ ಮಾಡ್ಕೊಂಡ್ರೆ ನೀವು ಪದೇ ಪದೇ ಇದೇ ರೀತಿ ನೀವು ಕೂಡ ಮಾಡ್ಕೊಳ್ತೀರಾ. ಸೊ ಇವಾಗ ಮಸಾಲೆನೂ ಕೂಡ ತಣ್ಣಗಾಗಿದೆ. ಇವಾಗ ಇದನ್ನ ರುಬ್ಕೊಂಡ್ ಬರೋಣ. ರುಬ್ಕೊಳ್ಳೋದಕ್ಕೆ ಯಾವುದೇ ರೀತಿ ನೀರಿನ ಅವಶ್ಯಕತೆ ಇಲ್ಲ. ಸೊ ಟೊಮೆಟೊದಲ್ಲಿ ನೀರಿನ ಅಂಶ ಇರೋದ್ರಿಂದ ಇಷ್ಟರಲ್ಲೇ ನಾವು ರುಬ್ಕೊಂಡು ಬರ್ಬೋದು ಕೂಡ. ತುಂಬಾನೇ ಸಣ್ಣಾಗಿ ರುಬ್ಕೊಳ್ಳಿ. ಇವಾಗ ಇದಕ್ಕೆ ಒಂದು ಒಗ್ಗರಣೆನ ಹಾಕೊಳ್ಳೋಣ. ಪ್ಯಾನ್ ಕಾಯ್ದ ನಂತರ ಇದಕ್ಕೆ ಒಂದ್ 2 ಸ್ಪೂನ್ ಎಣ್ಣೆನ ಹಾಕೊಂಡು, ನಂತರ ಇದಕ್ಕೆ 1 ಸ್ಪೂನ್ ಜೀರಿಗೆ, ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಒಂದು ಈರುಳ್ಳಿನ ಹಾಕೊಂಡು, ನಂತರ 1 ಪಲಾವ್ ಎಲೆ, ಹಾಗೆ 1 ಪೀಸ್ ಚಕ್ಕೆ, 2 ಲವಂಗನ ಹಾಕೊಂಡು, ನಂತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಎಣ್ಣೆನ ಬಳಸಿದ್ದೀನಿ. ನಿಮ್ಗೆ ಎಣ್ಣೆ ಬೇಡ ಅಂದ್ರೆ ಬಟರ್ ಕೂಡ ಹಾಕೋಬಹುದು. ಇವಾಗ ಹೆಚ್ಕೊಂಡಿರುವಂತಹ ತರಕಾರಿನ ಹಾಕೊಳ್ಳೋಣ. ಸ್ವಲ್ಪ ತರಕಾರಿಗಳೆಲ್ಲ ಫ್ರೈ ಮಾಡ್ಕೊಂಡ ನಂತರ ಸ್ಪೈಸಸ್ ಏನ್ ತೋರಿಸಿದೆ ಅಷ್ಟನ್ನು ಹಾಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎಷ್ಟು ಸ್ಮೆಲ್ ಬರ್ತಾ ಇರುತ್ತೆ ಅಂದ್ರೆ ಗಮ್ ಅಂತ ಇರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡ್ಲೇಬೇಕು ಈ ರೆಸಿಪಿನ. ಸೊ ಇವಾಗ ಒಂದು ಅರ್ಧ ಲೋಟದಷ್ಟು ನೀರ್ ಹಾಕಿ ಸ್ವಲ್ಪ ತರಕಾರಿ ಬೇಯೋದಕ್ಕೆ ನಾವು ಲಿಡ್ ಕ್ಲೋಸ್ ಮಾಡಿ ಒಂದ್ 2 ನಿಮಿಷ ಬಿಡೋಣ. ಸೊ ನೋಡ್ತಾ ಇದ್ದೀರಲ್ವಾ, ತರಕಾರಿನೂ ಕೂಡ ಚೆನ್ನಾಗಿ ಬೆಂದಿದೆ. ಹಾಗೆ ಡ್ರೈ ತರನು ಕೂಡ ಆಗಿದೆ. ಇವಾಗ ರುಬ್ಕೊಂಡಿರುವಂತಹ ಮಸಾಲೆನ ಹಾಕೊಳ್ಳೋಣ. ಹಾಕೊಂಡ ನಂತರ ಅದೇ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹಾಕೊಳ್ಳೋಣ. ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ನೋಡ್ಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ತುಂಬಾನೇ ಚೆನ್ನಾಗಿ ಬರುತ್ತೆ ಈ ರೀತಿ ಗ್ರೇವಿ ಮಾಡ್ಕೊಳ್ಳೋದ್ರಿಂದ. ಸೊ ಇವಾಗ ಇದನ್ನ ಒಂದ್ 2 ನಿಮಿಷ ಕುದಿಯೋದಕ್ಕೆ ಇಡೋಣ. ಫಸ್ಟೇ ಸ್ವಲ್ಪ ನಾವು ಉಪ್ಪು ಹಾಕಿರೋದ್ರಿಂದ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳಿ. ಇವಾಗ ಸ್ವಲ್ಪ ಸಪ್ಪೆ ಇತ್ತು ಅಂತ ಹೇಳಿ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದ್ 2 ನಿಮಿಷ ಬಿಡೋಣ.
2 ನಿಮಿಷ ಬಿಟ್ಟು ತೆಗ್ದಾಗ ಚೆನ್ನಾಗಿ ಮಸಾಲೆ ಎಲ್ಲ ಕುದೀತಾ ಇದೆ. ಇವಾಗ ತುರ್ಕೊಂಡಿರುವಂಥ ಪನ್ನೀರ್‌ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ 2 ಸೆಕೆಂಡ್ ನಾವು ಕೈ ಆಡಿಸಿದ್ರೆ ಸಾಕು. ಪನ್ನೀರ್ ಏನು ತುಂಬಾ ಹೊತ್ತು ಬೇಕು ಆಗೋದಿಲ್ಲ ಬೇಯೋದಿಕ್ಕೆ. ಇವಾಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ರೆಡಿ ಆಯ್ತು ವೆಜಿಟೇಬಲ್ ಪನ್ನೀರ್ ಬುರ್ಜಿ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ರೆಸಿಪಿ ಹೇಗ್ ಬಂದಿದೆ ಅಂತ ನಿಮ್ ಕಮೆಂಟ್ ಮೂಲಕ ನಮಗೂ ಕೂಡ ತಿಳಿಸಿ. ಈ ರೆಸಿಪಿ ಅಂತೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್‌ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ವಿಡಿಯೋಸ್‌ಗಳು ನಿಮ್ಗೆ ಬೇಗ ರೀಚ್ ಆಗುತ್ತೆ ಕೂಡ. ನೀವೇ ಮೊದಲು ಕೂಡ ನೋಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ನಾನಿಲ್ಲಿ ಈ ಗ್ರೇವಿಗೆ ಚಪಾತಿನ ಮಾಡ್ಕೊಂಡಿದ್ದೆ. ತುಂಬಾನೇ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬರುತ್ತೆ ಅಂತ ನಿಮ್ ಕಮೆಂಟ್ ಮೂಲಕ ನಮಗೂ ಕೂಡ ತಿಳಿಸಿ. ಹಾಗೆ ನಮ್ಮ ಚಾನಲ್‌ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.